ಸೊ ಈ ಟ್ರಿಪ್ ನಾನು ಒಬ್ಬನೇ ಹೋಗ್ತಿಲ್ಲ. ದಿ ವೈಟ್ ಕ್ರೋ, ಒಂದು ಬಿಳಿ ಏರ್ಪೋರ್ಟಲ್ಲಿ ಊಟ ಮಾಡೋಣ ಅಂದ್ಕೊಂಡು ಬಂದರೆ ಒಂದು ಬಿಸಿಬೇಳೆ ಬಾತ್ ಬಂದು ಟೆಸ್ಟ್ ಹೇಳಿ. ಬ್ಯಾಂಗ್ಳೂರ್ ಟು ಸಿಂಗಾಪುರ್ಗೆ ನಾನು ಡೈರೆಕ್ಟ್ ಹೋಗ್ತಿಲ್ಲ, ಬ್ಯಾಂಗ್ಳೂರ್ ಟು ಚೆನ್ನೈಗೆ ಹೋಗ್ತಿದ್ದೀನಿ. ಸೊ ಯಾಕೆ ನಾನು ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡಲಿಲ್ಲ ಅಂದರೆ ಬ್ಯಾಂಗ್ಳೂರಿಂದ ಚೆನ್ನೈ, ಚೆನ್ನೈಯಿಂದ ಸಿಂಗಾಪುರ್ಗೆ ಜಸ್ಟ್ ನನಗೆ ಆಗಿದ್ದು ಫ್ಲೈಟ್ ಟಿಕೆಟ್. ಮಿಸ್ಟರ್ ಯೂಟ್ಯೂಬರ್ ಜುವೆಲ್ ಏನಕ್ಕೆ ಫೇಮಸ್? ಏನಕ್ಕೆ? ಇದು ಸಿಂಗಾಪುರ್ ಟೂರಿಸ್ಟ್ ಪಾಸ್ ತೊಗೊಳಕ್ಕೆ ಬಂದಿದ್ದೀರಿ. ಅವರು $48 ಹೇಳಿದ್ರು 3 ಡೇಸ್ಗೆ ಅನ್ಲಿಮಿಟೆಡ್. ಎಲ್ಲಿ ನೋಡಿದ್ರು ಇವರು ಗ್ರೀನ್ರಿನೇ ಮೇಂಟೈನ್ ಮಾಡ್ತಿದ್ದಾರೆ. Is your excitement? Very high. First flight, first international, first window seat, everything first. My first love. ವರ್ಲ್ಡಲ್ಲೇ ಬೆಸ್ಟ್ ಏರ್ಪೋರ್ಟ್ ಅಂತಲೇ ಹೇಳ್ತಾರೆ ಚಾಂಗಿ ಏರ್ಪೋರ್ಟ್ನ. ಸೊ ಇಲ್ಲಿನ ಕರೆನ್ಸಿ ಬಂದು ಸಿಂಗಾಪುರ್ ಡಾಲರ್, ಅದೇ ಇಮಿಗ್ರೇಷನ್ ಕೌಂಟರು. ಜಸ್ಟ್ ನೋಡಿ ಇಲ್ಲಿ ಸಿಂಗಾಪುರ್ ಅರೈವಲ್ ಕಾರ್ಡ್ ಮಾಡ್ಕೋಬೋದು. ಯಾಂತ ಆಫೀಸರ್ ಇರ್ತಾರೋ, ಅವ್ರು ಏನು ಕೇಳ್ತಾರೋ, ಮುಖ ಗಂಟಾಕೊಂಡಿರ್ತಾರೋ, ಅದೆಲ್ಲ ಏನು ಟೆನ್ಷನ್ ಇಲ್ಲ. ಬನ್ನಿ ಈಗ ಜುವೆಲ್ಗೆ ಹೋಗೋಣ. ನಾವಿವಾಗ ಚಾಂಗಿ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಚಾಂಗಿಯಿಂದ ತುಂಬ ನೀಟಾಗಿದೆ. ನೀಟ್ನೆಸ್ ಚೆನ್ನಾಗಿದೆಯಲ್ಲ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಡಿಯೋ. ವೆಲ್ಕಮ್ ಟು ಮೈ ಚಾನಲ್ ಫ್ಲೈ ವಿತ್ ಪಿ ಕೆ. ಲಾಸ್ಟ್ ಮಂತೇ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ದೆ ಪ್ಯಾರಿಸ್ಗೆ. ಆ್ಯಂಡ್ ಈ ಸಲ ಇನ್ನೊಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ. ಅದು ಬಂದು ಸಿಂಗಾಪುರ್. ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ. ಎಸ್, ವಿತಿನ್ 1 ಮಂತಲ್ಲೇ ಮತ್ತೆ ಸಿಂಗಾಪುರ್ಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸಿಂಗಾಪುರ್ದು ವೀಸಾ ಪ್ರೋಸೆಸ್ ಏನು, ಅದಕ್ಕೆ ಎಷ್ಟು ದಿನ ಆಗುತ್ತೆ, ಏನೇನು ಪ್ರೊಸೀಜರ್ ಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ. ಅದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈಗ ನಾನು ಸಿಂಗಾಪುರ್ಗೆ ಒಂಥರ ಎಕ್ಸೈಟ್ಮೆಂಟ್ ಇದೆ. 3rd ಏಷ್ಯನ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಫಸ್ಟ್ ಟೈಮ್ ನಾನು ಸಿಂಗಾಪುರ್ಗೆ ಹೋಗ್ತಾ ಇರೋದು. ಫುಲ್ ಎಕ್ಸೈಟ್ಮೆಂಟ್ ಇದೆ, ಹೆಂಗಿರುತ್ತೆ ಏನು ಅಂತ. ಬ್ಯಾಂಗ್ಳೂರ್ ಟು ಸಿಂಗಾಪುರ್ಗೆ ನಾನು ಡೈರೆಕ್ಟ್ ಹೋಗ್ತಿಲ್ಲ, ಬ್ಯಾಂಗ್ಳೂರ್ ಟು ಚೆನ್ನೈಗೆ ಹೋಗ್ತಿದ್ದೀನಿ. ಇಲ್ಲಿ ನನಗೆ ಫ್ಲೈಟ್ ಇದೆ ಅರೌಂಡ್ 9:30. ನಾನು ಚೆನ್ನೈಗೆ ರೀಚ್ ಆಗೋಷ್ಟೊತ್ತಿಗೆ 10:30 ಆಗುತ್ತೆ. ಸೊ 10:30ಇಂದ ಮಾರ್ನಿಂಗ್ 5:40ವರೆಗೂ ನಮಗೆ ಲೇ ಓವರ್ ಇದೆ. ಆಲ್ಮೋಸ್ಟ್ ಅಲ್ಲಿ 6 hours ಲೇ ಓವರ್ಸ್ ಇನ್ ಚೆನ್ನೈ. ಸೊ ಯಾಕೆ ನಾನು ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡಲಿಲ್ಲ ಅಂದರೆ ಪ್ರೈಸಸ್ ತುಂಬ ಕಾಸ್ಟ್ ಇದೆ. ಬ್ಯಾಂಗ್ಳೂರಿಂದ ಸಿಂಗಾಪುರ್ಗೆ ಆಲ್ಮೋಸ್ಟ್ ಅಲ್ಲಿ 15,000 to 16,000ವರೆಗೂ ಇದೆ. ಸೊ ನನಗೆ ಬ್ಯಾಂಗ್ಳೂರಿಂದ ಚೆನ್ನೈಯಿಂದ ಸಿಂಗಾಪುರ್ಗೆ ಜಸ್ಟ್ ನನಗೆ ಆಗಿದ್ದು ಫ್ಲೈಟ್ ಟಿಕೆಟ್ ಅಂದರೆ 5,800 rupees ವಿತೌಟ್ ಬ್ಯಾಗೇಜ್. ಸೊ ಒಳ್ಳೆ ಡೀಲ್ ಸಿಕ್ತು. ಅದಕ್ಕೆ ಲೇ ಓವರ್ ಇದ್ದರೆ ಏನಂತೆ ಒಂದು 5 hours 6 hours ಲೇ ಓವರ್ ಇದೆ. ಟೈಮ್ ಪಾಸ್ ಮಾಡಾಕ್ತೀವಿ, ನೋ ಇಶ್ಯೂ. ಸೊ ಇದು ಪ್ರೊಸೀಜರ್ ಏನು ಅಂತ ಪ್ರತಿಯೊಂದು ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಈಗ ನಾನು ಇಲ್ಲಿಂದ ಬ್ಯಾಂಗ್ಳೂರಿಂದ ಚೆನ್ನೈಯಿಂದ ಸಿಂಗಾಪುರ್ಗೆ ಹೋಗ್ತೀನಲ್ವ. ಸೊ ಇಲ್ಲಿ ನಾನು ಯಾವುದೇ ರೀತಿ ಇಮಿಗ್ರೇಷನ್ ಪಾಸ್ ಮಾಡಲ್ಲ, ನಾನು ಚೆನ್ನೈಯಲ್ಲಿ ಇಮಿಗ್ರೇಷನ್ ಪಾಸ್ ಮಾಡ್ತೀನಿ. ಸೊ ಅದರ ಡೀಟೇಲ್ಸು, ಇಮಿಗ್ರೇಷನಲ್ಲಿ ಏನು ಕೇಳಿದ್ರು, ಎಷ್ಟು ಅಮೌಂಟ್ ಕ್ಯಾರಿ ಮಾಡ್ತಿದ್ದೀನಿ, ಕರೆನ್ಸಿ ಎಕ್ಸ್ಚೇಂಜಿಂಗೆ ಪ್ರತಿಯೊಂದು ಡೀಟೇಲ್ಸು ನಾನು ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಇರ್ತೀನಿ. ಸೊ ಈ ಟ್ರಿಪ್ ನಾನು ಒಬ್ಬನೇ ಹೋಗ್ತಿಲ್ಲ. ಈ ಟ್ರಿಪ್ಪಲ್ಲಿ ನನ್ನ ಜೊತೆ ಇನ್ನೊಬ್ಬರು ಬರ್ತಾ ಇದ್ದಾರೆ. ಅವ್ರು ಯಾರು ಅಂತ ನಿಮ್ಗೊಬ್ಬರನ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸೊ ಬನ್ನಿ ನೋಡಿ. ಈ ಟ್ರಿಪ್ಪಲ್ಲಿ ನಾನು ಹೋಗ್ತಾ ಇರೋದು ಇವ್ರ ಜೊತೆ ಹೋಗ್ತಾ ಇದ್ದೀನಿ. ಇವ್ರ ಹೆಸರು ಸುಮಾ ಅಂತ, ನನ್ನ ಹೆಂಡತಿ, ನನ್ನ ಮಡದಿ, ನನ್ನ ಸಂಗಾತಿ. ಈಗ 1 year ಬಿಫೋರ್ ನಮ್ಮ ಮ್ಯಾರೇಜ್ ಆದ್ವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಮ್ಯಾರೇಜ್ ಆದಮೇಲೆ ನಾವು ಆಲ್ಮೋಸ್ಟ್ ಅಲ್ಲಿ ಇಂಟರ್ನ್ಯಾಷನಲ್ ಆಗಲಿ ಡೊಮೆಸ್ಟಿಕ್ ಆಗಲಿ ಎಲ್ಲೂ ಟ್ರಾವೆಲ್ ಮಾಡಲಿಲ್ಲ. ಸೊ ಜೊತೆಲಿ ಟ್ರಾವೆಲ್ ಮಾಡೋಣ ಅಂತ ಈಗ ಇವ್ರನ್ನೂ ಜೊತೆ ಹಾಕ್ಕೊಂಡಿದ್ದೀನಿ. ಏಕೆಂದರೆ ನನ್ನ ವಿಡಿಯೋಸ್ ಎಲ್ಲ ತೆಗಿಯೋಕ್ಕೆ ಒಬ್ಬರು ಬೇಕಲ್ವಾ. ಸೊ ಇವ್ರ ಜೊತೆ ಜರ್ನಿ ಹೆಂಗಿರುತ್ತೆ ಏನು ಅಂತ ಪ್ರತಿಯೊಂದು ಡೀಟೇಲ್ಸು. ಸೊ ಸುಮಾ, ನಿಮಗೆ ಯಾವ ಥರ ಎಕ್ಸೈಟ್ಮೆಂಟ್ ಇದೆ, ಏನು ಅನ್ನಿಸ್ತಿದೆ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್? ಏನೋ ಅನಿಸ್ತಾ ಇದೆ. ಓಕೆ, ನಾವು ಪ್ರತಿಯೊಂದು ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಚೆನ್ನೈಯಲ್ಲಿ ಸಿಗ್ತೀವಿ.
ನೋಡಿ ಚೆಕ್ ಇನ್ ಮಾಡಕ್ಕೆ ಹೋಗ್ತಿದ್ದೀವಿ. ಅಮ್ಮು, ಹೌ ಈಸ್ ಯುವರ್ ಎಕ್ಸೈಟ್ಮೆಂಟ್? ಹೊಟ್ಟೆಯಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗ್ತಾ ಇದೆ. ಹೊಟ್ಟೆಯೊಳಗೆ ಚಿಟ್ಟೆನ ಬಿಟ್ಟಂಗಾಯ್ತದೆ. ಫಸ್ಟ್ ಟೈಮ್ ಫ್ಲೈಟಲ್ಲಿ ಜರ್ನಿ ಮಾಡ್ತಿದೆಯಲ್ಲ ಎಕ್ಸೈಟ್ಮೆಂಟ್ ಆಗಿದೆ. ಎಕ್ಸೈಟ್ಮೆಂಟ್ ಮಾತಲ್ಲಿ ಹೇಳೋಕ್ಕೆ ಆಗ್ತಾ ಇಲ್ಲ. ಮಾತಲ್ಲಿ ಬೇಡ, ಬಾಯಲ್ಲಿ ಮೇರಿ ಸಪ್ನ ಕಿ ರಾಣಿ ಕಬ್ ಆಯಗಿತ್ತು ಬುಲ್ಬುಲ್ ಮಾತಾಡಕ್ಕಿಲ್ವಾ? ನೋಡಿ, ಇಲ್ಲಿ ಸೆಕ್ಯೂರಿಟಿ ಚೆಕ್ ಇದೆ. ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ನೋಡಿ, ಪ್ರತಿಯೊಂದು ಟರ್ಮಿನಲ್ಲಲ್ಲೂ ಈ ಥರ ಒಂದು ಬೋರ್ಡ್ ಇರುತ್ತೆ. ಅದ್ರಲ್ಲಿ ಫ್ಲೈಟ್ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಿರ್ತಾರೆ. ನಿಮ್ಮ ಫ್ಲೈಟ್ ಎಷ್ಟೊತ್ತಿಗಿದೆ, ಏನು, ಸೆಕ್ಯೂರಿಟಿ ಚೆಕ್ ಆಯಿತಾ, ಡಿಲೇ ಆಗಿದೆಯಾ, ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆಯಾ, ಪ್ರತಿಯೊಂದು ಇಲ್ಲಿರುತ್ತೆ. ದಿ ವೈಟ್ ಕ್ರೋ, ಒಂದು ಬಿಳಿ ಕಾಗೆ ಅಂತೆ ಶಾಪ್ ಹೆಸರು. ಇಲ್ಲೂ ಇದೆ ಬಿಳಿ ಕಾಗೆ. ಕಾಗೆಗಳ ಹೆಸರಲ್ಲೂ ಶಾಪ್ಸ್ ಇದೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಮಧ್ಯಾಹ್ನ ಏನು ತಿನ್ನಲಿಲ್ಲ, ಅದಕ್ಕೆ ನಾವು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನೋಡಿ, ಮಧ್ಯಾಹ್ನ ಊಟ ಮಾಡಿಲ್ಲ ಅಂದ್ಬಿಟ್ಟು ಸ್ವಲ್ಪ ಟೈಮ್ ಆಗಿತ್ತು ಅಂತ ಬೇಗ ಬಂದ್ಬಿಟ್ವಿ. ಏರ್ಪೋರ್ಟಲ್ಲಿ ಊಟ ಮಾಡೋಣ ಅಂದ್ಕೊಂಡು ಬಂದರೆ ಒಂದು ಬಿಸಿಬೇಳೆಬಾತ್ ಬಂದ್ಬಿಟ್ಟು ಎಷ್ಟು ಹೇಳಿ, 410 ರೂಪಾಯಿ. ಒಂದು ವೆಜ್ ಬಿರಿಯಾನಿ ಬಂದು 480 ರೂಪಾಯಿ. ಮತ್ತು ಕೋಕ್ ಎಷ್ಟು? ಕೋಕ್ 100. ಕೋಕು 100 ರುಪೀಸ್. ಇದು ಆಚೆಗಡೆ ಎಲ್ಲ ಒಂದು 30-40 ರೂಪಾಯಿ, ಬಟ್ ಇಲ್ಲಿ 100 ರುಪೀಸ್. ತುಂಬ ಕಾಸ್ಟ್ಲಿ ಏರ್ಪೋರ್ಟಲ್ಲಿ ಊಟ ಮಾಡಬೇಕು ಅಂದರೆ. ಏನು ಮಾಡೋದು, ಹೊಟ್ಟೆ ಕೇಳಲ್ವಲ್ಲ, ಅದಕ್ಕೋಸ್ಕರ 1000 ರೂಪಾಯಿ ಮಾಡಲೇಬೇಕು. ನೋಡಿ, 1000 ರೂಪಾಯಿ ಆಗಿದೆ. 10 ರೂಪಾಯಿ ಕಮ್ಮಿ, 10 ರೂಪಾಯಿ ಕಡಿಮೆ, 1000 ರೂಪಾಯಿ. ಕಾಸ್ಟ್ಲಿ. ಅದಕ್ಕೆ ಏನಾದರೂ ಬರಬೇಕಾದ್ರೆ ನೀವು ಆಚೆಗಡೆ ನೀವು ಊಟ ಮಾಡ್ಕೊಂಡು ಬಂದ್ಬಿಡಿ. ಕಾರ್ಡ್ ಇತ್ತು, ಕಾರ್ಡ್ ಆಕ್ಸೆಸ್ ಮಾಡಿ ಲಾಂಜಲ್ಲಿ ಊಟ ಮಾಡೋಣ ಅಂದ್ಕೊಂಡ್ವಿ. ಸೊ ಅದು ಬೇಡ, ಚೆನ್ನೈಯಲ್ಲಿ ಆಲ್ಮೋಸ್ಟ್ ಅದು 7 ಅವರ್ಸ್ ಲೇವರ್ ಇದೆ. ಚೆನ್ನೈಯಲ್ಲಿ ಟ್ರೈ ಮಾಡೋಣ ಅಂತ ಇಲ್ಲೇನು ಚೆನ್ನಾಗಿ ಹೋಗ್ತೀವಿ. ಸೊ ಅದಕ್ಕೆ ಏನು ಮಾಡೋಕ್ಕಾಗಲ್ಲ, ಈ 3 ಐಟಮ್ಗೆ 1000 ರೂಪಾಯಿ. ಏನು ಮಾಡೋದು, ಖರ್ಚು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೊಟ್ಟೆ ಏನು ಕೇಳಲ್ಲ. ಮಾಡೋಕ್ಕಾಗಲ್ಲ. ನೋಡಿ, ನಮ್ಮ ಮಿಸಸ್ ತೊಗೊಂಡ್ಬಿಡ್ತಾವ್ರೆ ವೆಜ್ ಬಿರಿಯಾನಿ. ನೋಡಿ, ಬಂತು ವೆಜ್ ಬಿರಿಯಾನಿ, ಬಟ್ ಕ್ವಾಂಟಿಟಿ ಜಾಸ್ತಿನೇ ಇದೆ. ಇದು ವೆಜ್ ಬಿರಿಯಾನಿ, ಅದು ಬಿಸಿಬೇಳೆ ಬಾತ್. ಈಗ ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕು. ಈಸ್ ಯುವರ್ ಎಕ್ಸೈಟ್ಮೆಂಟ್? ಥ್ಯಾಂಕ್ ಯು. ಫಸ್ಟ್ ಟೈಮ್ ಏರ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಿರೋದು. ನೋಡೋಣ ಹೆಂಗಿರುತ್ತೆ. ವಿಂಡೋ ಸೀಟ್ ಅಲ್ಲ, ಇಲ್ಲಿ ಬಯಸದೆ ಒಂದು ಭಾಗ್ಯ. ಬಯಸದೆ ಬಂದ ಬಗ್ಗೆ ಹೆಂಗೆ? ಇದು ಆ್ಯಕ್ಚುಲಿ ಇದು ನಮ್ಮದಲ್ಲ ಸೀಟ್. ನಮ್ಮದು ಇ ಮತ್ತು ಡಿ, ಇದು ಎಫ್. ಬಟ್ ಅವರು ನಾವು ಕೇಳಿಲ್ಲ ಅಂದರೆ ನೀವು ಕುತ್ಕೊಳ್ಳಿ ಅಂತ ಬಿಟ್ಟು. ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್. ಎಸ್, ಫಸ್ಟ್ ಫ್ಲೈಟ್ ಅಲ್ವಾ? ಫಸ್ಟ್ ಫ್ಲೈಟ್, ವಿಂಡೋ ಫಸ್ಟ್ ಸೀಟ್. ವಿಂಡೋ ಸೀಟು. ಫಸ್ಟ್ ವಿಂಡೋ ಸೀಟು. ಎಸ್, ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್. ಫಸ್ಟ್ ಫ್ಲೈಟ್, ಫಸ್ಟ್ ಇಂಟರ್ನ್ಯಾಷನಲ್, ಫಸ್ಟ್ ವಿಂಡೋ ಸೀಟ್, ಎವ್ರಿಥಿಂಗ್ ಫಸ್ಟ್. ಮೈ ಫಸ್ಟ್ ಲವ್. की कप्तान राजेश वानीकर और सही कप्तान राजेश सेल्वम है। मैं सनीशा मैकॉय स्मार्ट की सीनियर कैबिन ಫ್ಲೈಟ್ ಸ್ಟಾರ್ಟ್ ಆಗಿದೆ. ಹೆಂಗಿದೆ ಎಕ್ಸೈಟ್ಮೆಂಟ್? ಇವಾಗ ಎಂಜಾಯ್ಮೆಂಟು, ಎಕ್ಸೈಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಕ್ಸೈಟೆಡ್.
ಹಾಯ್, ಫೈನಲ್ ಆಗಿ ಚೆನ್ನೈಲಿ ಲ್ಯಾಂಡ್ ಆದ್ವಿ. ಇದು ಎಷ್ಟು ಒಂದು ಹಾಫ್ ಆನ್ ಅವರ್ ಅಷ್ಟೇ, ಬೆಂಗಳೂರಿಂದ ಚೆನ್ನೈಗೆ ಹಾಫ್ ಆನ್ ಅವರಲ್ಲಿ ಲ್ಯಾಂಡ್ ಆಗುತ್ತೆ. ಮತ್ತು ಅದೇನೋ ಫಸ್ಟ್ ಟೈಮ್ ಏರ್ ಇಂಡಿಯಾನಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಇದು ಫ್ರೀ ಆಗಿಬಿಟ್ಟಿದೆ. ದೀಪಾವಳಿ ಗಿಫ್ಟೋ ಏನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಏರ್ ಇಂಡಿಯಾನಲ್ಲಿ ಫ್ಲೈ ಆಗಿರೋದಕ್ಕೆ ಏನಾದರೂ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಈಗ ಇಮಿಗ್ರೇಷನ್ ಇದೆ, ಇಮಿಗ್ರೇಷನ್ ಮುಗಿಸ್ಕೊಂಡು ಇಮಿಗ್ರೇಷನಲ್ಲಿ ಏನು ಕೇಳ್ತಾರೆ ಪ್ರತಿಯೊಂದು ಅದು ನಿಮಗೆ ಡೀಟೇಲ್ಸ್ ಅಪ್ಡೇಟ್ ಮಾಡ್ತೀನಿ. ಮತ್ತು ಲಗೇಜ್ ಬಂದು ನಮಗೆ ಸಿಂಗಪೂರಲ್ಲೇ ಸಿಗುತ್ತೆ, ಸಿಂಗಪೂರಲ್ಲಿ ಕಲೆಕ್ಟ್ ಮಾಡ್ತೀನಿ. ಧನ್ಯವಾದ. ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಇಲ್ಲಿ ಮತ್ತೆ ನಾವು ಚೆಕ್ ಇನ್ ಆಗಬೇಕು. ಚೆನ್ನೈಯಲ್ಲಿ ಸೆಕೆ ಅಂತೂ ಹೆವಿ ಇದೆ. ಈಗ ಸೆಕ್ಯೂರಿಟಿ ಚೆಕ್ ಆಯಿತು, ಇಮಿಗ್ರೇಷನ್ಗೆ ಹೋಗ್ತಾ ಇದ್ದೀವಿ. ಇಮಿಗ್ರೇಷನ್ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ. ನೋಡಿ, 2 ರೂಪೀಸ್ ಕೊಟ್ಟು ಲಾಂಜಿಗೆ ಬಂದರೆ ಇಡ್ಲಿ ಸಿಗುತ್ತೆ, ರೈಸ್ ಸಿಗುತ್ತೆ, ಸ್ವೀಟ್ ಇಟ್ಟಿದ್ದಾರೆ, ಅದು ಮಿಲನ್ ಅಂತ, ವೆಜ್ ಕುರ್ಮಾ ಇದೆ, ಮತ್ತು ಸ್ವೀಟ್ಸ್ ಇದೆ, ಫ್ರೂಟ್ಸ್ ಇದೆ, ಚಿಕನ್ ಇದೆ, ಇಲ್ಲೊಂದು ಮಟನ್ ಕುರ್ಮಾ ಇದೆ, ಚಟ್ನಿ ಇಟ್ಟಿದ್ದಾರೆ, ಸಲಾಡ್ಸ್ ಇಟ್ಟಿದ್ದಾರೆ, ಇಲ್ಲ ಐಸ್ ಕ್ರೀಮ್ ಬರುತ್ತೆ, ಎಲ್ಲ ಬ್ರೆಡ್ ಆ್ಯಂಡ್ ಜಾಮ್ ಇದೆ, ಮತ್ತು ಡ್ರಿಂಕ್ಸ್ ಸಿಗುತ್ತೆ ಅಲ್ಲಿ ಆ ಕಡೆ. ನೋಡಿ, 2 ರೂಪಾಯಿ ಸ್ವೈಪ್ ಮಾಡಿ ನಾವು ಲಾಂಜಲ್ಲಿ ಊಟ ಮಾಡಿದ್ವಿ. ಅದು ಯಾವ ಥರ ಅಂತಂದರೆ ವೆರಿ ಸಿಂಪಲ್ಲು. ನಿಮ್ದು ಯಾವುದೋ ಕ್ರೆಡಿಟ್ ಕಾರ್ಡ್ ಇದ್ದರೆ ಅದ್ರ ಮೇಲೆ ಏನಾದರೂ ಆಫರ್ ಇತ್ತು ಅಂತಂದರೆ ನೀವು ಫ್ರೀಯಾಗಿ ಲಾಂಜಲ್ಲಿ ಆ್ಯಕ್ಸೆಸ್ ಮಾಡ್ಬೋದು. ಒಂದು 2 ರೂಪೀಸ್ ಚಾರ್ಜಸ್ ಮಾಡ್ತಾರೆ. ಸೊ ಅನ್ಲಿಮಿಟೆಡ್ ಫುಡ್ಡು, ಡ್ರಿಂಕ್ಸ್ ಇರುತ್ತೆ, ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ. ಸೊ ಎಂಜಾಯ್ ಮಾಡ್ಬೋದು. ಮೋಸ್ಟ್ಲಿ ನಮಗಿರೋ ಏನಾದರೂ ತುಂಬ ಲೇಔಟ್ಸ್ ಇತ್ತು ಅಂತಂದರೆ ಇಲ್ಲೇ ಇದ್ಬಿಟ್ಟು ನಾವು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆರಾಮಾಗಿ ಹೋಗ್ಬೋದು. ಮತ್ತು ಇನ್ನೊಂದು ಆಗಲೇ ಹೇಳೋದು ಮಾಡ್ತಾರೆ, ಚೆನ್ನೈಯಲ್ಲಿ ಇಮಿಗ್ರೇಷನ್ ಎಷ್ಟು ಈಸಿ ಅಂದರೆ ಅಷ್ಟು ಈಸಿ. ಯಾಕೆ ಹೇಳ್ತೀನಿ ಅಂದರೆ, ನಾನು ಹೋಗ್ತಿರೋ ಸಿಂಗಪೂರ್ಗೆ. ಸೊ ಪ್ರತಿಯೊಂದು ಡಾಕ್ಯುಮೆಂಟ್ಸು ಚೆಕ್ ಮಾಡ್ತಾರೆ ಅಂದ್ಕೊಂಡೆ. ಒಂದೇ ಒಂದು ಡಾಕ್ಯುಮೆಂಟ್ಸು ಚೆಕ್ ಮಾಡಲಿಲ್ಲ. ಸುಮ್ಮನೆ ಬೋರ್ಡಿಂಗ್ ಟಿಕೆಟ್ ನೋಡಿದ್ರು ಸೀಲ್ ಹಾಕಿ ಕಳಿಸಿದ್ರು. ಈವನ್ ಪಾಸ್ಪೋರ್ಟ್ ನೇಮ್ ಕೂಡ ವೆರಿಫೈ ಮಾಡಲಿಲ್ಲ. ತುಂಬ ಅಂದರೆ ತುಂಬ ಈಸಿ, ಏನೂ ಕೇಳಿ. ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿದ್ರು, ಪಾಸ್ಪೋರ್ಟಲ್ಲಿ ಸೀಲ್ ಹಾಕಿ ಕಳಿಸ್ಬಿಟ್ರು ಅಷ್ಟೇ. ಬೇರೆ ಏನು ಕ್ವಶನ್ ಕೇಳಿಲ್ಲ. ನಾನು ಇನ್ನೇನೇನು ಕೇಳ್ತೀರ ಅಂದ್ಬಿಟ್ಟು ಫ್ಲೈಟ್ ಟಿಕೆಟ್ಸು, ಹೋಟೆಲ್ ಬುಕ್ಕಿಂಗು, ಸಿಂಗಪೂರ್ ಅರೈವಲ್ ಕಾರ್ಡು, ಮತ್ತು ಅಲ್ಲಿಂದ ಬೇರೆ ಕಂಟ್ರಿಗೆ ಹೋಗ್ತೀನಿ ಆ ಕಂಟ್ರಿ ಫ್ಲೈಟ್ ಟಿಕೆಟು, ಹೋಟೆಲ್ ಬುಕ್ಕಿಂಗು, ಮತ್ತು ರಿಟರ್ನ್ ಫ್ಲೈಟ್ ಟಿಕೆಟ್ಸ್ ಇಷ್ಟೆಲ್ಲ ಮಾಡಿ ತೊಗೊಂಬಂದು ಏನೂ ಚೆಕ್ಕೇ ಮಾಡಲಿಲ್ಲ. ಇಷ್ಟಪ್ಪ ಬಂಡಲಿದೆ ಪೇಪರ್ ಜೆರಾಕ್ಸ್ ತೊಗೊಂಬಂದಿರೋದು. ಒಂದೇ ಒಂದು ಡಾಕ್ಯುಮೆಂಟ್ಸ್ ಕೂಡ ಚೆಕ್ ಮಾಡಲಿಲ್ಲ. ಸುಮ್ಮನೆ ಸೀಲ್ ಹಾಕಿ ಕಳಿಸ್ಬಿಟ್ಟು. ತುಂಬ ಅಂದರೆ ತುಂಬ ಈಸಿ ಇದೆ ಚೆನ್ನೈಯಲ್ಲಿ ಇಮಿಗ್ರೇಷನ್, ತುಂಬ ಈಸಿ ಇದೆ. ಈಗ 4 ಗಂಟೆ ಆಯಿತು. ಸೊ ನಮಗೆ ಫ್ಲೈಟ್ ಇದೆ 5:40ಗೆ. ಆಲ್ಮೋಸ್ಟ್ ಅಲ್ಲಿ ಇನ್ನೂ 1 hour 40 minutes ಟೈಮ್ ಇದೆ. ಸೊ ಮತ್ತೆ ಸಿಗ್ತೀವಿ. ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ನಾವು ಮರ್ತೋಗ್ಬಿಟ್ಟಿದ್ವಿ, ಮಲಗಿಬಿಟ್ಟಿದ್ವಿ. ನಮ್ಮ ಮಿಸ್ಸಸ್ಸು ನೆನಪು ಮಾಡಲಿಲ್ಲ ಅಂದಿದ್ರೆ ಫ್ಲೈಟ್ ಮಿಸ್ ಆಗ್ತಿತ್ತು. ಈಗ ಆಯ್ತು, ಇನ್ನೊಂದು ಹಾಫ್ ಆನ್ ಅವರು, 3/4 hour ಟೈಮ್ ಇದೆ, 45 minutes ಟೈಮ್ ಇದೆ. ಬನ್ನಿ ಹೋಗೋಣ ಗೇಟ್ ಹತ್ರ. ಗೇಟ್ ನಂಬರ್ 116. May I have your attention, please? As we settle in, we request you to place only one hand baggage in the overhead bin.
और बाहर का तापमान 30 डिग्री सेल्सियस है। सभी अतिथियों से निवेदन है कि सीटों संकेत बंद किए जाने तक कृपया अपने निर्धारित सीट पर ही बेंच रहे और ऊपर बने सामान कक्ष ना खोलें। Finally, we reached Singapore. How is your journey? ತಲೆನೋವು. ಫೈನಲಿ ವಿ ರೀಚ್ ಸಿಂಗಾಪುರ್. ಲ್ಯಾಂಡ್ ಆದ್ವಿ ಜಸ್ಟ್ ಒಂದು 10 ಮಿನಿಟ್ಸ್ ಆಯಿತು. ಲೋಕಲ್ ಟೈಮ್ 12:30. ಸೊ ಸ್ಮೂತ್ ಲ್ಯಾಂಡಿಂಗ್ ಇತ್ತು. ಮತ್ತು ಇದು ಈ ಏರ್ಪೋರ್ಟ್ನ ಚಾಂಗಿ ಏರ್ಪೋರ್ಟ್ ಅಂತಾರೆ. ವರ್ಲ್ಡಲ್ಲೇ ಬೆಸ್ಟ್ ಏರ್ಪೋರ್ಟ್ ಅಂತಲೇ ಹೇಳ್ತಾರೆ ಚಾಂಗಿ ಏರ್ಪೋರ್ಟ್ನ. ಸೊ ಇಲ್ಲಿನ ಕರೆನ್ಸಿ ಬಂದು ಸಿಂಗಾಪುರ್ ಡಾಲರ್ಸ್. ಸೊ $1 ಸಿಂಗಾಪುರ್ ಡಾಲರ್ಸ್ ಈಕ್ವಲ್ ಟು 67.92. ಸೊ ಇಲ್ಲಿನ ಕರೆನ್ಸಿ ಆಲ್ರೆಡಿ ನಾನು ಇಂಡಿಯಾದಲ್ಲೇ ಬ್ಯಾಂಗ್ಳೂರಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಬಂದಿದ್ದೀನಿ. ಸೊ ಇಲ್ಲಿನ ಕರೆನ್ಸಿ ರೇಟ್ ಏನಿದೆ ಅಂತಲೂ ನಾನು ತಿಳಿಸ್ಕೊಡ್ತೀನಿ. ಮತ್ತು ಸಿಮ್ ಕಾರ್ಡ್ ತೊಗೋಬೇಕು. ನಾನು ಆಲ್ರೆಡಿ ಆನ್ಲೈನಲ್ಲಿ ಈ ಸಿಮ್ ಬುಕ್ ಮಾಡಿದ್ದೆ. ಅದನ್ನು ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಸಿಮ್ ಕಾರ್ಡ್ ಎಷ್ಟಿರುತ್ತೆ ಅದನ್ನು ಪ್ರೈಸ್ ಹೇಳ್ತೀನಿ. ಸೊ ಈಗ ಇಲ್ಲಿಂದ ಇಮಿಗ್ರೇಷನ್ ಮುಗಿಸ್ಕೋಬೇಕು. ಇಮಿಗ್ರೇಷನ್ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ. 39 ಸ್ಟ್ರೈಟ್. ಚಾಂಗಿ ಏರ್ಪೋರ್ಟ್ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಇವರು ಗ್ರೀನ್ರಿನೇ ಮೇಂಟೈನ್ ಮಾಡ್ತಿದ್ದಾರೆ. ಇಮಿಗ್ರೇಷನ್ ಆಗಲಿ ಫಸ್ಟ್ ಬ್ಯಾಗೇಜ್ ಕಲೆಕ್ಟ್ ಮಾಡಬೇಕಾ ಇಮಿಗ್ರೇಷನ್ ಫಿಶಸ್. ನೋಡಿ ಮೇಲ್ಗಡೆ ಡಿಸ್ಪ್ಲೇ ನೋಡಿ ಅಕ್ವೇರಿಯಂ ಥರ ಮಾಡಿಬಿಟ್ಟಿದೆ. ನೋಡಿ ಇಮಿಗ್ರೇಷನ್ ಆಲ್ಗೆ ಈ ಕಡೆ ಹೋಗ್ಬೇಕು. ಚೆನ್ನೈಯಲ್ಲಂತೂ ನನಗಂತೂ ಒಂದು ಕ್ವಶನು ಕೇಳಿಲ್ಲ. ನನಗೊಂದು ಕ್ವಶನ್ ಕೇಳಿದ್ರು ಅದು ಏನು ಅಂತ ಕ್ವಶನ್ ಏನಲ್ಲ ಇಮಿಗ್ರೇಷನಲ್ಲಿ. ವಾಟ್ ಈಸ್ ದ ಪರ್ಪಸ್ ಆಫ್ ಅದೊಂದು ಅಷ್ಟೇ. ಕೇಳಿತ್ತು ನನಗಂತೂ. ಇಲ್ಲಿ ಇಮಿಗ್ರೇಷನ್ ಇಲ್ಲ. ಇಮಿಗ್ರೇಷನ್ ಯಾವ ಥರ ಇರುತ್ತೆ, ಜಸ್ಟ್ ಮಿಷಿನ್ಸ್ ಅಷ್ಟೇ, ಸ್ಕ್ಯಾನ್ ಮಾಡೋದಷ್ಟೇ. ನೋಡಿ ಅದೇ ಇಮಿಗ್ರೇಷನ್ ಕೌಂಟರು, ಜಸ್ಟ್ ಸ್ಕ್ಯಾನ್ ಮಾಡೋದಷ್ಟೇ. ಟೆಕ್ನಾಲಜಿ ಎಷ್ಟೊಂದು ಚೆನ್ನಾಗಿದೆ ಇಲ್ಲಿ ಸಿಂಗಾಪುರಲ್ಲಿ ಅಂತಂದರೆ ನೋಡಿ ಇಮಿಗ್ರೇಷನು ದೆರ್ ಈಸ್ ನೋ ಇಮಿಗ್ರೇಷನ್ ಆಫೀಸರ್ಸ್. ಜಸ್ಟ್ ನಾವು ಸ್ಕ್ಯಾನ್ ಮಾಡಿದ್ರೆ ಸಾಕು. ನೋಡಿ ಇಲ್ಲಿ ಸಿಂಗಾಪುರ್ ಅರೈವಲ್ ಕಾರ್ಡ್ ಮಾಡ್ಕೋಬೋದು. ನೀವು ಮನೆಯಲ್ಲಿ ಬರ್ಬೇಕಾದ್ರೆ ಮಾಡ್ಕೊಂಬಂದಿಲ್ಲ ಅಂದರೆ ಇಲ್ಲಿ ಟ್ಯಾಬ್ಸ್ ಇರುತ್ತೆ. ಸೊ ಇಲ್ಲಿ ಟ್ಯಾಬ್ಸಲ್ಲೇ ನೀವು ಮಾಡ್ಕೋಬೋದು. ಬಟ್ ಇಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಬರ್ಬೇಕಾದ್ರೆ ಮಾಡ್ಕೊಂಬಂದ್ಬಿಡಿ. ಇಲ್ಲೊಂದು 5-10 ನಿಮಿಷ ಆಗುತ್ತೆ. ಜಾಸ್ತಿ ಬೇರೆ ಏನು ಇನ್ಫಾರ್ಮೇಷನ್ ಇಲ್ಲ. ಜಸ್ಟ್ ನಮ್ಮ ಪಾಸ್ಪೋರ್ಟು, ವೀಸಾ ನಂಬರ್, ಬೇಸಿಕ್ ಇನ್ಫಾರ್ಮೇಷನ್ ಇದ್ದರೆ ಒಂದು 2 ಮಿನಿಟ್ಸಲ್ಲೇ ಅಪ್ಲೈ ಮಾಡ್ಬೋದು. ಓಕೆ, ಇಮಿಗ್ರೇಷನ್ ಕಂಪ್ಲೀಟ್ ಆಯಿತು ನಮ್ಮದೀಗ. ಈ ಆಟೋಮೆಟಿಕ್ದು ಇಮಿಗ್ರೇಷನ್ ಏನು ಒಂದು ಅಡ್ವಾಂಟೇಜ್ ಅಂದರೆ ಯಾಂಥ ಆಫೀಸರ್ ಇರ್ತಾರೋ ಅವ್ರು ಏನು ಕೇಳ್ತಾರೋ, ಮುಖ ಗಂಟಾಕೊಂಡಿರ್ತಾರೋ ಅದೆಲ್ಲ ಏನು ಟೆನ್ಷನ್ ಇಲ್ಲ. ಜಸ್ಟ್ ನಿಮ್ಮ ಪಾಸ್ಪೋರ್ಟ್ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಫೋಟೋ ಕ್ಯಾಪ್ಚರ್ ಆಗುತ್ತೆ, ನಿಮ್ಮ ಕ್ಯಾಪ್ಚರ್ ಆಗುತ್ತೆ ಅಷ್ಟೇ. ಅದು ಕೂಡ ಜಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟೇ, ಮೋರ್ ದೆನ್ 1 ಮಿನಿಟ್ ಅಷ್ಟೇ. ಅಷ್ಟರಲ್ಲಿ ನಿಮ್ದು ಇಮಿಗ್ರೇಷನ್ ಕಂಪ್ಲೀಟ್ ಆಗಿ ನೀವು ಆಚೆ ಬಂದುಬಿಡ್ತೀರ. ಡಾಕ್ಯುಮೆಂಟ್ಸು ಏನು ಬೇಡ. ಬೇರೆ ಏರ್ಪೋರ್ಟಲ್ಲಾದರೆ ಡಾಕ್ಯುಮೆಂಟ್ಸು, ಫ್ಲೈಟ್ ಬುಕ್ಕಿಂಗು, ಹೋಟೆಲ್ ಬುಕ್ಕಿಂಗು ಪ್ರತಿಯೊಂದು ಇರುತ್ತೆ. ಇಲ್ಲೇನಿಲ್ಲ, ಜಸ್ಟ್ 30 ಸೆಕೆಂಡ್ಸ್ ಇಲ್ಲ 1 ಮಿನಿಟ್, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ 1 ಮಿನಿಟ್ ಅಷ್ಟೇ. ತುಂಬ ಸ್ಮೂತಾಗಿ ಇಮಿಗ್ರೇಷನ್ ಆಗೋಗುತ್ತೆ. ಹಲೋ ಯೂಟ್ಯೂಬ್ ಸರ್, ನಮ್ಮ ಬ್ಯಾಗ್ ಆಲ್ರೆಡಿ ನಮಗೋಸ್ಕರ ಕಾಯ್ತಾ ಇದೆ. ಅಲ್ಲಿ ನೋಡಿ ನಾವು ಬರೋದು ಲೇಟ್ ಆಯಿತು ಅಂತ ನಮ್ಮ ಬ್ಯಾಗೇಜ್ ಸೈಡ್ಗೆ ಹಾಕ್ಬಿಟ್ಟಿದ್ದಾರೆ. ನಾವು ಹೋಗಿ ನಮ್ಮ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋದಲ್ಲ, ನಮ್ಮ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊತಾ ಇದೆ. ಕರೆನ್ಸಿ ಎಕ್ಸ್ಚೇಂಜ್. ಹಾಯ್, ಕರೆನ್ಸಿ ಎಕ್ಸ್ಚೇಂಜ್. Currency exchange. Indian currency. Indian currency in Rupees. Singapore. Yeah. Okay, may I check for you? 1, 2, 3, 4. Today this one, sir. 70 and 30. You can get 1 Singapore. 70. 70 for 3 euros. 70. 70. ಅಲ್ಲಿ ಎಷ್ಟಾಗಿದೆ? 68 ಅಲ್ಲಿ ನಂಬರ್ 68. Okay, and what about dollars? Sorry? Dollars. US dollar. Yes. US dollar is the 1.25 1 month, sir. This one US dollar to Singapore. Okay.
ಓಕೆ ಥ್ಯಾಂಕ್ ಯು. ಬೆಂಗಳೂರಲ್ಲಿ 68.9 ಪೈಸೆಗೆ ನನಗೆ ಸಿಕ್ಕಿದ್ದು ಕರೆನ್ಸಿ, ಬಟ್ ಇಲ್ಲಿ ಬಂದು ಕೇಳಿದ್ರೆ 70 ರೂಪೀಸ್ 25 ಪೈಸೆ ಸಮಥಿಂಗ್ ಹೇಳ್ತಾ ಇದ್ದಾರೆ. ಆಲ್ಮೋಸ್ಟ್ ಅಲ್ಲಿ 2 ರೂಪೀಸ್ ಜಾಸ್ತಿ ಲಾಸು. ಬರಬೇಕಾದ್ರೆ ಬೆಂಗಳೂರಲ್ಲೇ ನೀವು ಎಕ್ಸ್ಚೇಂಜ್ ಮಾಡ್ಕೊಂಡ್ಬನ್ನಿ, ಇಲ್ಲಾಂದರೆ ಔಟ್ಸೈಡ್ ಹೋಗಿ ಎಲ್ಲಾದರೂ ಮಾಡಿಸಿ, ಏರ್ಪೋರ್ಟಲ್ಲಂತೂ ಮಾಡ್ಸೋಕ್ಕೆ ಹೋಗಬೇಡಿ. ನೋಡಿ ಇಲ್ಲಿ ಸಿಮ್ ಕಾರ್ಡ್ ನೀವು ತೊಗೋಬೇಕು ಅಂದರೆ $35, 600 GB 7 days. ಥ್ಯಾಂಕ್ ಯು. ಇದು ಫೋಟೋ ಹಾಕ್ತೀನಿ, ಇನ್ಫಾರ್ಮೇಷನ್ ತೊಗೊಳ್ಳಿ. ನೋಡಿ ನಾವು ಸಿಮ್ ತೊಗೊಳ್ಳೋಣ ಅಂತ ಬಂದ್ವಿ. ಆಲ್ರೆಡಿ ನಾವು ಇಂಡಿಯಾನಲ್ಲೇ ಸಿಮ್ ಬುಕ್ ಮಾಡಿದ್ವಿ, ಈ ಸಿಮ್ ಬುಕ್ ಮಾಡಿದ್ದೆ. ಅದು ಬಂದು 530 ರೂಪೀಸು. ಅದು 400 GB ಡಾಟಾ, 100 GB ಫಾರ್ 15 days. 100 GB, ಕಾಲ್ಸ್ ಇನ್ಕ್ಲೂಡೆಡ್. 100 GBಸು ಫಾರ್ 15 ಡೇಸು. ಕಾಲ್ಸ್ ಇನ್ಕ್ಲೂಡೆಡ್, ಮತ್ತು ರೋಮಿಂಗ್ ಕೂಡ ಇದೆ. ಮಲೇಷ್ಯಾ, ಹಾಂಗ್ಕಾಂಗ್, ತೈವಾನ್ ಅಂತ ಇನ್ನೂ ಸುಮಾರು 6-7 ಕಂಟ್ರಿ ಯೂಸ್ ಮಾಡ್ಬೋದು ಆರಾಮಾಗಿ. ಪ್ರೈಸ್ ಬಂದು 530 ರೂಪೀಸ್. ನಾವು ಅದನ್ನು ಬುಕ್ ಮಾಡಿದ್ದು ಚೆನ್ನೈಯಲ್ಲಿ, ಇನ್ನೇನು ಮಾಡೋದು ಲೇಹರಲ್ಲಿ ಬುಕ್ ಮಾಡ್ಕೊಂಡಿದ್ದು. ನೆನ್ನೆ ನೈಟ್ ಬುಕ್ ಮಾಡಿದ್ದು. ನೀವು ಬೇಕಾದರೆ ಅದನ್ನು ನೀವೇ ಆ್ಯಕ್ಟಿವೇಟ್ ಮಾಡ್ಕೊಬೋದು. ಐಫೋನ್ ಆದರೆ ಜಸ್ಟ್ ಈ ಸಿಮ್ ಅಂತ ಸರ್ಚ್ ಮಾಡಿ ಸ್ಕ್ಯಾನ್ ಮಾಡಿದ್ರೆ ಆ್ಯಕ್ಟಿವೇಟ್ ಆಗುತ್ತೆ. ಇಲ್ಲಾಂದರೆ ಇಲ್ಲಿ ಅವ್ರದ್ದು ಇದೆಯಲ್ಲ ಕೌಂಟರ್ ಬಂದು ಕೇಳಿದ್ರೆ ಅವರು QR ಕೋಡ್ ಕೊಡ್ತಾರೆ, ಸ್ಕ್ಯಾನ್ ಮಾಡಿದ್ರೆ ಆ್ಯಕ್ಟಿವೇಟ್ ಆಗುತ್ತೆ. ಮತ್ತೆ ಇಲ್ಲಿ ಫಿಸಿಕಲ್ ಸಿಮ್ಗೆ ಎಷ್ಟು? $35 ಇದೆ. $35, ಆಲ್ಮೋಸ್ಟ್ ಅಲ್ಲಿ 2000 ರೂಪೀಸ್ ಆಗುತ್ತೆ. 2400 ರೂಪೀಸ್. ಸೇಮ್ ಪ್ಯಾಕೇಜು, ನಾವೇನು ತೊಗೊಂಡಿದ್ವೋ ಸೇಮ್ ಪ್ಯಾಕೇಜು, ಬಟ್ 2400 ರೂಪೀಸ್ ಆಗುತ್ತೆ. ಅದು ಡೇಟಾ ರೋಮಿಂಗ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಓನ್ಲಿ ಸಿಂಗಾಪುರ್ ಅಂದರೆ ಟು ಮಚ್. ನಾವು ಅದರಲ್ಲಿ ಹಾಫಲ್ಲಿ ನಮಗೆ ಸಿಮ್ ಬಂತು, ತುಂಬ ಕಡಿಮೆಗೆ ಸಿಕ್ತು. ಸೊ ನೀವು ಯಾರಾದರೂ ಬರಬೇಕಾದ್ರೆ ಕ್ಲೂಕ್ ಆ್ಯಪಲ್ಲೇ ಫಸ್ಟೇ ಬುಕ್ ಮಾಡ್ಕೊಂಡು ಬಂದ್ಬಿಡಿ. ಇಲ್ಲಿ ಬಂದು ಜಸ್ಟ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ಈ ಸಿಮ್ ಆ್ಯಕ್ಟಿವೇಟ್ ಆಗುತ್ತೆ. ಓಕೆ ಬನ್ನಿ ಈಗ ಜುವೆಲ್ಗೆ ಹೋಗೋಣ. ತುಂಬ ರೀಲ್ಸಲ್ಲಿ ಎಲ್ಲ ನೋಡಿರ್ತೀರ, ಸಿಂಗಾಪುರ್ ಏರ್ಪೋರ್ಟ್ ಅಂದಿದ ತಕ್ಷಣ ನಿಮ್ಗೊಂದು ನೆನಪಾಗುತ್ತೆ, ಅದೇ ಜುವೆಲ್. ಇದು ಏರ್ಪೋರ್ಟಿಂದ ಔಟ್ಸೈಡು ನೆಕ್ಸ್ಟ್ ಟರ್ಮಿನಲ್ ಇರುತ್ತೆ. ಸೊ ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಮಿಸ್ಟರ್ ಯೂಟ್ಯೂಬರ್, ಜುವೆಲ್ ಏನಕ್ಕೆ ಫೇಮಸ್? ಏನಕ್ಕೆ? ಆ ವಾಟರ್ ಬರುತ್ತಲ್ವಾ, ಅದಕ್ಕೆ ಇಂಡೋರ್ ವಾಟರ್ ಫಾಲ್. 40 ಫೀಟ್ ಅಂದ್ಕೊತೀನಿ, 40 ಫೀಟ್ ಹೈಟ್ ಇದೆ. ಇಂಡೋರ್, ಮ್ಯಾನ್ ಮೇಡ್ ಇಂಡೋರ್ ವಾಟರ್ ಫಾಲ್. ಅದೇ ಮೇನ್ ಅಟ್ರಾಕ್ಷನ್. ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಅಲ್ಲಿ ಹೋಗೋಣ. ಎಸ್. ನೋಡಿ ಇಲ್ಲಿ ಸ್ಕೈ ಟ್ರೈನ್ ಇರುತ್ತೆ ಟರ್ಮಿನಲ್ 1 and 3ಗೆ. ನೀವು ಸ್ಕೈ ಟ್ರೈನ್ ತೊಗೊಂಡು ಜುವೆಲ್ಗೆ ಹೋಗ್ಬೋದು. ಹಿಂಗೆ ಹೆಣ್ಮಕ್ಳನ್ನ ಕೂಲಿಯವ್ರನ್ನ ಮಾಡಿಬಿಟ್ಟು ಹಿಂಗೆ ಮಾಡೋದು, ನೋಡ್ಕೊಂಡು. ಸೊ ಜುವೆಲ್ ಇಲ್ಲೇ ಇದೆ. ನಾವು ಇಳಿದಿದ್ದು ಅರೈವಲ್ ಬಂದು ಬೇಸ್ಮೆಂಟ್ ಫುಲ್ಲು ಲೋ ಲೆವೆಲಲ್ಲಿ. ನೀವು ಲೆವೆಲ್ 2ಗೆ ಬಂದು ಇನ್ನೊಂದು ಎಸ್ಕಲೇಟರ್ ತೊಗೊಂಡು ಮತ್ತೆ ಮೇಲೆ ಬಂದರೆ ಒಂದೇ ಆರಾಮಾಗಿ ನಡ್ಕೊಂಡು ಜುವೆಲ್ ಒಳಗಡೆ ಹೋಗ್ಬೋದು. ಇದಕ್ಕೇನು ಸ್ಕೈ ಟ್ರೈನ್ ಏನು ಬೇಡ ಇದಕ್ಕೆ. ಸೊ ವಾಕೇಬಲ್ ಡಿಸ್ಟೆನ್ಸಲ್ಲೇ ಬರ್ಬೋದು. ನಾವು ಇಳಿಯೋದು ಟರ್ಮಿನಲ್ 2 ಅಲ್ಲಿ, ಇದು ಇರೋದು ಟರ್ಮಿನಲ್ 1 ಅಲ್ಲಿ. ಸೊ ವಾಕೇಬಲ್ ಡಿಸ್ಟೆನ್ಸ್ ಹಾರ್ಡ್ಲಿ 5 to 10 minutes ಅಷ್ಟೇ ಆಗೋದು. ಇದು ಈ ಥರ ಎಸ್ಕಲೇಟರ್ಸ್ ಇದೆ, ಆರಾಮಾಗಿ ಬರ್ಬೋದು. ಒಂದು ಇಶ್ಯೂ ಅಂದರೆ ಲಗೇಜಸ್ ಇರುತ್ತೆ, ಅದನ್ನು ಅಲ್ಲೆಲ್ಲಾದ್ರೂ ಆದರೆ ಟ್ರಾಲಿ ಇರೋದ್ರಿಂದ ಅದು ಏನು ದೊಡ್ಡ ಸಮಸ್ಯೆ ಅಲ್ಲ, ತಳ್ಕೊಂಡು ಹೋಗ್ಬೋದು. ನೋಡಿ ಬಂತು ಜುವೆಲ್. ನೋಡಿ ಬಂತು, ಇದೇ ಜುವೆಲ್. ರೈನ್ ಫಾಲ್ ಅಲ್ಲ, ವಾಟರ್. ಜನ ಸಂತೆ. ನೋಡಿ ಇದೆಲ್ಲ ಬೇಸ್ಮೆಂಟು. ಈಗ ನಾವು ಫಸ್ಟ್ ಫ್ಲೋರ್ ಅಲ್ಲಿಂದ ವ್ಯೂಸ್ ತೋರಿಸ್ತೀನಿ ಬನ್ನಿ. ನೋಡಿ ಇದು ಲೆವೆಲ್ 2 ಇಂದ ವ್ಯೂ. ಈಗ ನಾವು ಲೆವೆಲ್ 2 ಅಲ್ಲಿ ಇದ್ರಿ, ಫಸ್ಟ್ ಲೆವೆಲ್ 1 ಅಲ್ಲಿ ಇದ್ವಿ. ಅದು ಲೆವೆಲ್ 1, ಕೆಳಗೆ ಫುಲ್ ಇದು ಲೆವೆಲ್ 2. ಲೆವೆಲ್ 1 ಅಲ್ಲಿ ಸ್ಪೇಸ್ ಸ್ವಲ್ಪ ಜಾಸ್ತಿ ಇದೆ. ಲೆವೆಲ್ 2 ಅಲ್ಲೆಲ್ಲ ಕ್ರೌಡ್ ಇದೆ. ಇವತ್ತು ವೀಕೆಂಡ್ ಮತ್ತೆ ಇದಕ್ಕೆ
ಜುವೆಲ್ ವಿಸಿಟ್ ಮಾಡೋದಕ್ಕೆ ಯಾವುದೇ ತರ ಪಾಸ್ಪೋರ್ಟ್ ಆಗಲಿ ವೀಸಾ ಆಗಲಿ ಏನು ಬೇಡ. ನಾವು ಫ್ಲೈಟ್ ಅಲ್ಲಿ ಏನ್ ಟ್ರಾವೆಲ್ ಮಾಡ್ಬೇಕು ಅಂತಿಲ್ಲ, ಸಪರೇಟ್ ಆಗಿ ನಾರ್ಮಲ್ ಸಿಟಿಸನ್ಸ್ ಬರ್ಬೋದು. ಇಫ್ ಇನ್ ಕೇಸ್ ಯಾರಾದ್ರೂ ಇಂಡಿಯಾದಿಂದ ಎಲ್ಲಾದ್ರೂ ಔಟ್ ಆಫ್ ಕಂಟ್ರಿಯಿಂದ ಬಂದು ಜುವೆಲ್ ಏರ್ಪೋರ್ಟ್ ಬರ್ಲಿಲ್ಲ ಅಂತಂದ್ರೆ, ಈಗ ಬೇರೆ ಕಡೆಯಿಂದ ಬಂದು ಜುವೆಲ್ ಏರ್ಪೋರ್ಟ್ ಬಂದಿಲ್ಲ ಅಂತಂದ್ರೆ ಅವ್ರ ಫ್ಲೈಟ್ ಇಲ್ಲಿ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ನಾರ್ಮಲ್ ಆಗಿ ಬಂದು ವಿಸಿಟ್ ಮಾಡ್ಬಿಟ್ಟು ಹೋಗ್ಬೋದು. ಓಕೆ. ನೋಡಿ ಇಲ್ಲಿ ಲೆವೆಲ್ 3 ಬಂದ್ರೆ ಈ ತರ ನಿಮ್ಗೆ ಸೀನ್ ಕಾಣಿಸುತ್ತೆ. ಇದು ಸ್ಕೈ ಟ್ರೈನ್ ಒಂದು ಟರ್ಮಿನಲ್ ಇಂದ ಇನ್ನೊಂದು ಟರ್ಮಿನಲ್ ಹೋಗುತ್ತೆ. ಅದು ತುಂಬಾ ಸ್ಲೋ ಆಗಿ ಹೋಗುತ್ತೆ, ಯಾಕಂದ್ರೆ ವಾಟರ್ ಫಾಲ್ಸ್ ಎಲ್ಲ ನೋಡ್ಕೊಂಡು ಹೋಗ್ಲಿ ಅಂತ. ಅದೊಂದು ಪೇಡ್ ಅಲ್ಲ, ಅದು ಫ್ರೀ. ಸ್ಟಾರ್ಟ್ ಆಯ್ತು ಮತ್ತೆ. ನೋಡಿ ಯಾವ್ಯಾವ ಲೆವೆಲಲ್ಲಿ ಬೇಸ್ಮೆಂಟಲ್ಲಿ ಏನಿರುತ್ತೆ, ಲೆವೆಲ್ 1, 2, 3, 4, 5 ಅಲ್ಲಿ ಏನೇನಿರುತ್ತೆ ಅಂತೆಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಆ ಲಿಫ್ಟ್ ಹತ್ರ ಕೊಟ್ಟಿರ್ತಾರೆ ನೋಡಿ. ಈಗಾಗಲೇ ತೋರಿಸಿದ್ದು ಲೆವೆಲ್ 3, ಇದು ಲೆವೆಲ್ 4, ಇದು ಲೆವೆಲ್ 3, ಇದು ಲೆವೆಲ್ 4. ಮತ್ತೆ ವಾಟರ್ ನಿಂತೋಯ್ತು. ಆ ಬ್ರಿಡ್ಜ್ಗೆ ಹೋಗ್ಬೋದು, ಅದು ಪೇಡ್. ಅದು ನೀವು ಕ್ಲೂ ಕ್ಯಾಪ್ಟನ್ ಬುಕ್ ಮಾಡ್ಕೊಬೋದು, ಇಲ್ಲ ಅಲ್ಲೇ ಹೋಗಿ ಪರ್ಚೇಸ್ ಮಾಡ್ಬೋದು. ಇದರೊಳಗಡೆ ಇನ್ನೊಂದು ಪಾರ್ಕ್ ಇದೆ. ಪಾರ್ಕ್ ಅಲ್ಲಿ ಮೇಲಿದೆ ಗೇಮ್ಸ್ ಇದೆ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇದೆ. ಅದೂ ಪೇಡ್. ಸೊ ಇದಕ್ಕಿಂತ ಮೇಲೆ ಲೆವೆಲ್ಗೆ ಹೋಗ್ಬೇಕಂದ್ರೆ ಪೇ ಮಾಡಿ, ಪಾರ್ಕಿಗೆ ಪೇ ಮಾಡಿ. ಎಷ್ಟು ಪೇ ಗೊತ್ತಾ? ಇಲ್ಲಿ ಬರುತ್ತೆ ಸ್ಕ್ರೀನ್ ಮೇಲೆ ಏನಾದ್ರು ಹಾಕಿರ್ತಾರೆ. ಇದೆಲ್ಲ ಫ್ರೀ, ನಾವು ಫ್ರೀ ಇರೋದನ್ನ ಎಂಜಾಯ್ ಮಾಡ್ತಿದೀವಿ. ನಾವು ಪ್ಲಾನ್ ಮಾಡಿರೋದು ಬಜೆಟ್ ಟ್ರಿಪ್. ಸೊ ವ್ಯೂ ಇಲ್ಲಿಂದನೂ ಸಿಗುತ್ತೆ. ನಿಮ್ಗೆ ಎಕ್ಸ್ಟ್ರಾ ಸ್ಪೆಷಲ್ ವ್ಯೂ ಬೇಕಂದ್ರೆ ಪೇ ಮಾಡಿ ಹೋಗ್ಬೋದು. ಫ್ರೀಯಲ್ಲಿ ಅದಕ್ಕೆ ನೀರು ನಿಂತೈತೆ, ದುಡ್ಡು ಕೊಟ್ಟು ಹೋದ್ರೆ ನೀರು ಬರ್ತಾನೆ ಇರುತ್ತೆ. ಈಗ ನಾವು ಬೇಸ್ಮೆಂಟ್ ಬಂದಿದ್ದೀವಿ. ಇಲ್ಲೇನು ಸೆಲ್ಫ್ ಫುಡ್ ಕೋರ್ಟ್ ಎಲ್ಲ ಇದೆ. ಈಗ ಹೋಗ್ತಾ ಇದೀವಿ. ಈಗ ನಾವು T2 ಅಲ್ಲಿ ಇರೋದು, ಟರ್ಮಿನಲ್ 2 ಅಲ್ಲಿ. ಸೊ ಸ್ಕೈ ಟ್ರೈನ್ ತಗೊಂಡು ಟರ್ಮಿನಲ್ 3ಗೆ ಹೋಗ್ತೀವಿ. MRT ಹೋಗೋಕ್ಕೆ. MRT ಅಂದರೆ ಎಸ್, MRT ಅಂದರೆ ಮೆಟ್ರೋ. ಟರ್ಮಿನಲ್ 3ಗೆ ಲಿಂಕ್ ಬ್ರಿಡ್ಜ್ ನೋಡಿ. ಟ್ರೈನ್ ಟು ಸಿಟಿ. ನಾವು ಸ್ಕೈ ಟ್ರೈನಲ್ಲಿ ಬರಲಿಲ್ಲ, ಹಂಗೆ ವಾಕ್ ಮಾಡ್ಕೊಂಡು ಬಂದ್ಬಿಟ್ವಿ. ಇಲ್ಲಿ ಒಂದು ಪಾಸ್ ತೊಗೋಬೇಕು, ಪಾಸ್ ತೊಗೊಂಡು ಸಿಟಿಗೆ ಹೋಗೋಣ ಬನ್ನಿ. ಸಿಂಗಾಪುರ್ ಟೂರಿಸ್ಟ್ ಪಾಸ್ ತೊಗೊತಾ ಇದ್ದೀವಿ. 3 ಡೇಸ್ಗೆ $48, ಅನ್ಲಿಮಿಟೆಡ್ ಟ್ರಾವೆಲ್, ಬಸ್ಸು ಎಲ್ಲ ಟ್ರಾವೆಲ್ ಮಾಡಿ. ಇದು ಮ್ಯಾಪ್ ಇದೆ ನೋಡಿ, ಇಲ್ಲೆಲ್ಲ ಟ್ರಾವೆಲ್ ಮಾಡ್ಬೋದು. ಈಗ ಸಿಂಗಾಪುರ್ ಟೂರಿಸ್ಟ್ ಪಾಸ್ ತೊಗೊಳಕ್ಕೆ ಬಂದಿದ್ದೀವಿ. ಇದು ಒಂದು ಹತ್ರ ವಿಚಾರಿಸಿದ್ವಿ, ಅವರು $48 ಹೇಳಿದ್ರು 3 ಡೇಸ್ಗೆ ಅನ್ಲಿಮಿಟೆಡ್. ಆ್ಯಕ್ಚುಲಿ ಅದು ಪರ್ಚೇಸು ಮಾಡಿಬಿಟ್ವಿ. ಮತ್ತೆ ಕೆಳಗಡೆ ಬಂದು MRPನಲ್ಲಿ ನೋಡಿದಾಗ ಇಲ್ಲಿ ಕಡಿಮೆ ಇತ್ತು. ಮತ್ತೆ ಹೋಗಿ ಅವ್ರಿಗೆ ರಿಟರ್ನ್ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಪರ್ಚೇಸ್ ಮಾಡ್ತೀವಿ. ನೀವು ಯಾರನ್ನು ಏನು ಕೇಳಬೇಡಿ, ಡೈರೆಕ್ಟಾಗಿ MRT ಅದಕ್ಕೆ ಬನ್ನಿ. ಡೌನ್ಗೆ ಬೇಸ್ಮೆಂಟ್ ಅಲ್ವಾ ಇದು?
ಬೇಸ್ಮೆಂಟಲ್ಲಿ MRT ಬನ್ನಿ. MRTಯಲ್ಲಿ ಇಳಿದಿದ ತಕ್ಷಣ ಯಾರಿಗಾದ್ರೂ ಕೇಳಿ ಸಿಂಗಾಪುರ್ ಟೂರಿಸ್ಟ್ ಪಾಸ್ ಎಲ್ಲಿ ಸಿಗುತ್ತೆ ಅಂತ. ಒಂದು ವೆಂಡಿಂಗ್ ಮಿಷಿನ್ ಇರುತ್ತೆ, ಅದ್ರಲ್ಲಿ ನೀವೇ ಪರ್ಚೇಸ್ ಮಾಡ್ಬೋದು. ನಾನೀಗ ತೋರಿಸ್ತೀನಿ ನೋಡಿ. ನೋಡಿ ಬೈ ಸಿಂಗಾಪುರ್ ಟೂರಿಸ್ಟ್ ಪಾಸು ನಾವು 4 ಡೇಸಿಗೆ ತೊಗೊತೀವಿ. ಒಬ್ಬರಿಗೆ $37, ಈಗ $74 ಆಯಿತು. ಪ್ರೋಸೆಸ್ QR ಕೂಡ ಟಾಪ್ $74. ಪ್ರೋಸೆಸ್ ಎಸ್ ಆಯಿತು. ಅಲ್ಲಿ ನೋಡಿ ಬರುತ್ತೆ 2 ಕಾರ್ಡು. ನಾವಿವಾಗ ಚಾಂಗಿ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಚಾಂಗಿಯಿಂದ ಕ್ಲಾರ್ಕಿಗೆ ಡೈರೆಕ್ಟ್ ಲೈನ್ ಇಲ್ಲ, ಇಲ್ಲಿರೋದು ಗ್ರೀನ್ ಆ್ಯಂಡ್ ಬ್ಲೂ ಅಷ್ಟೇ. ಸೊ ಇವಾಗ ಬ್ಲೂ ಲೈನಲ್ಲಿ ಚೈನಾ ಟೌನ್ವರೆಗೂ ಹೋಗಿ ಅಲ್ಲಿ ಪರ್ಪಲ್ ಲೈನ್ ಚೇಂಜ್ ಮಾಡಿ ಕ್ಲಾರ್ಕಿಗೆ ಹೋಗ್ಬೇಕು. ಓಕೆ ಓಕೆ ಬನ್ನಿ ಹೋಗೋಣ. ಪಾಸ್ ತಗೊಂಡ್ವಲ್ಲ ಅದನ್ನು ಮಾಡಿ ಬರ್ತಾರೆ. ಸೇಮ್ ಮೆಟ್ರೋ. ಈಗ ನಾವು ಎಲ್ಲಿದ್ದೀನಿ ಎಕ್ಸ್ಪೋಲ್ ಅಲ್ಲ, ಎಕ್ಸ್ಪೋ 35, ಚೈನಾ ಟೌನ್ ಇರೋದು 90. ಡಿಸ್ಪ್ಲೇ ಚೈನಾ ಟೌನಲ್ಲಿ ನಿಂತಿದ್ದೀವಿ. ಇಲ್ಲಿಂದ ನೀವು ಪರ್ಪಲ್ ಲೈನ್ ಇಟ್ಕೊಂಡು 5 ಹೋಗಿ ಕ್ಲಾರ್ಕಿ ಅಂತ. ಕ್ಲಾರ್ಕಿ ಲೆಫ್ಟ್ಗೆ. ಫೈನಲಿ ಮೆಟ್ರೋ MRTನ ತಗೊಂಡು MRTಯಿಂದ ಕ್ಲಾರ್ಕಿಗೆ ಬಂದು ಫೈನಲ್ ಆಗಿ ರೀಚ್ ಆಗಿದ್ದೀವಿ. ಇಲ್ಲಿಂದ ನಮ್ಮ ಹೋಟೆಲ್ಲು ಜಸ್ಟ್ 250 ಮೀಟರ್ಸ್ ಇದೆ. ಹೋಟೆಲ್ ನೇಮೇನು ಜೈಲಿನ್ 1980. ಜೈಲಿನ್ 1980. ಏನಕ್ಕೆ ಇಲ್ಲೇ ಹೋಟೆಲ್ ಬುಕ್ ಮಾಡಿದ್ವಿ ಅಂದರೆ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸಸ್ ಇದು. ನೈಟಲ್ಲಿ ಸಿಟಿ ವ್ಯೂ ಆಗಲಿ, ಪಬ್ಸು, ಇನ್ನೊಂದು ಮತ್ತೊಂದು ಪ್ರತಿಯೊಂದು ಇಲ್ಲಿಂದ ಮತ್ತು ಮರ್ಲೇನು ಇದೆಲ್ಲ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ 1 ಕಿಲೋಮೀಟರ್ ಇರುತ್ತೆ ಅಷ್ಟೇ. ವಿತಿನ್ 2 ಕಿಲೋಮೀಟರ್ಸಲ್ಲಿ ಮತ್ತೆ MRT ಹತ್ರ ಇದೆ, ವಾಕಬಲ್ ಅಲ್ಲಿ ಇದೆ. ಮತ್ತೆ ನೋಡಿ ಬಸ್ ಸ್ಟಾಪ್ ಇದೆ, ಇದೇ ಬಸ್ ಸ್ಟಾಪ್. ಮತ್ತು ಇದು ನೋಡಿ ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಈ ಬಿಲ್ಡಿಂಗ್ ಕೆಳಗಡೆ MRT ಇದೆ. ಸೊ ಎಲ್ಲದಕ್ಕೂ ತುಂಬ ಕನೆಕ್ಟಿವಿಟಿ ಇದೆ. ನೀವೇನಾದರೂ ಬಂದರೆ ಕ್ಲಾರ್ಕಿನಲ್ಲೇ ಹೋಟೆಲ್ ಬುಕ್ ಮಾಡಿ. ಕ್ಲಾರ್ಕಿ ಏರಿಯಾದಲ್ಲಿ ಯಾವುದಾದ್ರು ಹೋಟೆಲ್ ನಿಮ್ಮ ಬಜೆಟಿಗೆ ಸೂಟ್ ಆಗೋಂಥ ಬುಕ್ ಮಾಡಿ. ಈಗ ಹೋಗ್ಬಿಟ್ಟು ಹೋಟೆಲ್ಲು ತೋರಿಸ್ತೀನಿ, ಹೋಟೆಲ್ ಯಾವ ಥರ ಇದೆ, ನಮ್ಗೆ ಎಷ್ಟಾಯಿತು ಅಂತ ಪ್ರತಿಯೊಂದು ಅಲ್ಲಿ ಹೇಳ್ತೀನಿ. ಬನ್ನಿ ಹೋಗೋಣ. ನೋಡಿ ಇದು ಮಾಲು, ಈ ಕಡೆ ಇದೇ ಬಸ್ ಸ್ಟಾಪು. ನೋಡಿ ಡಬಲ್ ಡೆಕ್ಕರ್ ಬಸ್ಸಸ್ ತುಂಬ ಇದೆ. ಟ್ರಾವೆಲ್ ಟೂರಿಸಮ್ ಪರ್ಪಸ್ಗೂ ಬಸ್ಸಸ್ ಇದೆ. ಎಸ್ ಡಿ ಬಸ್ಸಸ್ ಅದೆಲ್ಲ ಟ್ರಾವೆಲ್ ಬಸ್ಸಸ್. ತುಂಬ ಚೆನ್ನಾಗಿದೆ, ತುಂಬ ನೀಟಾಗಿದೆ. ನೀಟ್ ಎಷ್ಟು ಚೆನ್ನಾಗಿದೆಯಲ್ಲ. ನೋಡಿ ಇದೇ ಹೋಟೆಲಲ್ಲೇ ನಾವು ಸ್ಟೇ ಮಾಡ್ತಿರೋದು. ಬನ್ನಿ ಒಳಗಡೆಗೆ ಹೋಗಿ ಹೋಟೆಲ್ ಹೆಂಗಿದೆ, ಪ್ರೈಸು ಎಲ್ಲ ಹೇಳ್ತೀನಿ. ಯಾ ಜೈಲಿನ್ 1980 ಕಾರ್ಡ್. ಇದೇ ಹೋಟೆಲೇ. ಒಳಗಡೆ ಹೋಗಿ ಹೋಟೆಲ್ ಹೆಂಗಿದೆ ಅಂತ ತೋರಿಸ್ತೀವಿ. ರೂಮ್ ಒಳಗಡೆ ಹೋಗಿ ತಣ ಕರ್ರಗಾಗೋಗಿದ್ದೀನಿ. ಅಲ್ಲ ಲಿಫ್ಟ್ ಅಲ್ವಾ, ಎಲ್ಲ ಡೆಕೋರೇಷನ್. ಆ್ಯಕ್ಚುಲಿ ಅಜ್ಜಿಗೆ ವಯಸ್ಸಾಗೋಗಿದೆ, ಓನರ್ಗೆ, ರಿಸೆಪ್ಷನಿಸ್ಟ್ಗೆ. ಹೋಟೆಲ್ ಹೆಂಗಿರುತ್ತೋ ನೋಡಬೇಕು. ಹೋಟೆಲ್ ಹೆಂಗಿದೆಯೋ, ರೂಮ್ ಹೆಂಗಿದೆಯೋ. ರಿವ್ಯೂಸಲ್ಲಿ ನೋಡಿದ್ದೆ, ರಿವ್ಯೂಸಲ್ಲೆಲ್ಲ ಚೆನ್ನಾಗೇ ಇತ್ತು. ಎಕ್ಸ್ಪ್ರೆಷನ್ಸ್ ಚೆನ್ನಾಗಿದೆಯಾ ಇಲ್ವಾ? ಚೆನ್ನಾಗಿದೆಯಾ ಪಕ್ಕ? ಓಕೆ ಓಕೆ. ಕ್ಯೂಟ್ ರೂಮ್. ಕ್ಯೂಟಾ? ಕ್ಯೂಟ್ಗಿದೆ. ಓಕೆ ಓಕೆ.
ಚೆನ್ನಾಗಿದೆ. 2 ಸಿಂಗಲ್ ಬೆಡ್ ಕೊಟ್ಟಿದ್ದಾರೆ. ಲೈಟ್ ಸಾಕು. 2 ಸಿಂಗಲ್ ಬೆಡ್ ಇದೆ. ಫಸ್ಟಿಂದ ತೋರಿಸ್ಕೊಂಬನ್ನಿ. ಇದು ಮೈನ್ ಡೋರು. ಇದು ಇಲ್ಲಿಂದ ಬಂದರೆ ಇಲ್ಲೊಂದು ಕಬೋರ್ಡ್ ಇದೆ. ಫುಲ್ ಸೈಜ್ ಮಿರರ್. ಫುಲ್ ಸೈಜ್ ಒಂದು ಕಬೋರ್ಡ್ ಇದೆ. ಕಬೋರ್ಡಲ್ಲಿ ಒಂದು ಲಾಕರ್ ಇದೆ. ಮತ್ತು ಇಲ್ಲಿ ವಾಶ್ ಬೇಸ್ ಇದೆ. ಇಲ್ಲೊಂದು ದೊಡ್ಡ ಮಿರರ್ ಇದೆ. ದೊಡ್ಡ ಮಿರರ್. ವಾಟರ್ ಈ ಥರ ಕೊಟ್ಟಿದ್ದಾರೆ. ನಮ್ಮ ಬಾಟ್ಲ್ ಕೊಡ್ತಾರೆ ಅಂದ್ಕೊಂಡೆ. ವಾಟರು. ಇರೋ ವಾಟರ್ ಬಗ್ಗೆ ಆಮೇಲೆ ಒಂದು ಇದು ಹೇಳ್ತೀನಿ. ಕಪ್ಸು, ಅಲ್ಲಿ ಮಾಮೂಲಿ ಬ್ರಷು, ಕೆಟಲ್ ಇದೆ, ಟೀ ಕಾಫಿ ಇದೆ. ಇದು ಬಂದು ವಾಶ್ರೂಮ್. ನೀವೇ ಫಸ್ಟ್ ನೋಡಿ. ವಾಶ್ರೂಮ್ ತುಂಬ ಚಿಕ್ಕದೆ, ದೊಡ್ಡದೇನಲ್ಲ. ಚಿಕ್ಕದಾದ್ರೂ ನೀಟಿಗಿದೆ. ಇಲ್ಲಿ ಒಂದು ಟಿವಿ ಕೊಟ್ಟಿದ್ದಾರೆ ಚಿಕ್ಕದು. ವ್ಯೂ ಏನಿಲ್ಲ. ಇಲ್ಲೊಂದು ಬಾಲ್ಕನಿ ಇದೆ. ಸಾರಿ, ಒಂದು ವಿಂಡೋ ಇದೆ. ಇವೇನು ಕಾಣಿಸಲ್ಲ. ಅದು ಬೇರೆ ಹೋಟೆಲ್ ವ್ಯೂ ನೋಡಿ, ಆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಆ ಬಿಲ್ಡಿಂಗ್ ಕೆಳಗಡೆನೆ MRT, ಅದೇ ಬಸ್ ಸ್ಟಾಪ್. ತುಂಬ ನಿಯರ್ ಇದೆ. ಈ ಹೋಟೆಲ್ಗೆ ನಾವು ಕೊಟ್ಟಿರೋದು ಎಷ್ಟಮ್ಮ? ತುಂಬ ಅಂದರೆ ತುಂಬ ಕಾಸ್ಟ್ಲಿಗಿದೆ. ಈ ಏರಿಯಾದಲ್ಲಿ ಆಲ್ಮೋಸ್ಟ್ ಅಲ್ಲಿ 10,000 11,000 ಇದೆ. ಹೋಟೆಲ್ಸ್ ಅಂತೂ ತುಂಬ ಎಕ್ಸ್ಪೆನ್ಸಿವ್ ಇದೆ ಸಿಂಗಾಪುರಲ್ಲಿ. ಈ ಹೋಟೆಲ್ಗೆ ನಾವು ಕೊಟ್ಟಿದ್ದು 6,800. 6,800 ರುಪೀಸ್ ಪರ್ ನೈಟ್. ಇಲ್ಲಿ ನಾವು 3 ಡೇಸ್ ಸ್ಟೇ ಆಗ್ತೀವಿ. ಪರ್ ನೈಟ್ಗೆ 6,800 ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್. ಬಟ್ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್, ತುಂಬ ಕಾಸ್ಟ್ಲಿ ಇದೆ. ಸಿಂಗಾಪುರಲ್ಲಿ ಮಾತ್ರ ತುಂಬ ಕಾಸ್ಟ್ಲಿ ಇದೆ. ಓಕೆ, ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಬಾಯ್, ಸಿ ಯು ದೆನ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.